ಬದು ವಿಟ್ಲ ಇವತ್ತು ತಿಂಡಿ ಕಡಿಮೆ ಮಾಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಚಪಾತಿ ಯಾವ ಮೂಲೆಗೆ ಸಾಲುತ್ತೆ? ಸ್ವಲ್ಪ ಸುಧಾರಿಸ್ಕೊಳ್ರು. ಮಧ್ಯಾಹ್ನದ ಊಟದಷ್ಟೊತ್ತಿಗೆ ಜಾಸ್ತಿ ಬಡಿಸ್ತೀನಿ. ಜಾಸ್ತಿ ಅಂದ್ರೆ ಎಷ್ಟು ಬಡಿಸ್ತೀಯ? ನಮ್ಮನೆಗೆ ಒಂದು ದಿನ ಬೀದಿ ನಾಯಿ ಬರುತ್ತಲ್ಲ, ಅದು ಎಷ್ಟು ತಿನ್ನುತ್ತೋ ಅದ್ರ 2ರಷ್ಟು ಬಡಿಸ್ತೀನಿ. ಬೀದಿ ನಾಯಿ ಹೊಡಿಸ್ತೇನೆ. ಬೀದಿ ನಾಯಿ ತಿನ್ನೋದಕ್ಕಿಂತ ಡಬ್ಬಲ್ ಬಡಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ನಮ್ಮ ಮನೆ ಡಬ್ಬಲ್ ಬೀದಿ ನಾಯಿಗಳು ಅನ್ಕೊಂಡಿದ್ದೇನೆ. ನಾನೇನ್ ಹಾಗೆ ಹೇಳಿಲ್ವಲ್ಲ, ನೀವುಗಳ ಆ ರೀತಿ ಅರ್ಥ ಮಾಡ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ. ಬೇಗ ತಿಂದು ಎದ್ದೋಗಿ. ಏನು ಇಷ್ಟು ನೋವನ ಆಗೋಯ್ತು? ಈ ಚಂಪನಿಗೆ ಬುದ್ಧಿ ಕಲ್ಸೋದಕ್ಕೆ ಯಾರ ಹತ್ರ ಹೇಳ್ಬೇಕು? ನಡಿ ಅವ್ರ ಹತ್ರ ಹೇಳೋಣ. ಚಪಾತಿ ತಿನ್ಬಿಟ್ಟು ಹೋಗೋಣ ಅಂತ್ಯ? ಬೀದಿ ನಾಯಿ ಅಂದಿದ್ದಾಳೆ, ಬಾಲ ಅಣಿಸ್ಕೊಂಡು ಚಪಾತಿ ತಿಂತೀನಿ ಅಂತೇನಾ? ಬೇಡ ನಡಿಯ. ಇವತ್ತೊಂದು ನಿರ್ಧಾರ ಆಗ್ಲೇಬೇಕು. ಈ ಮನೇಲಿ ಯಾರು ಮುಖ್ಯ, ನೀವು ಇಲ್ಲ ಚಂಪನ? ಯಾಕೋ ಈಗ ಏನಾಯ್ತು? ಈ ಮನೆ ಮುತ್ತು ರತ್ನಗಳು ನೀವು. ನಿಮ್ಮನ್ನ ಬೀದಿ ನಾಯಿಗೆ ಹೋಲ್ಸದ್ಲಾ? ಮಾಡ್ತೀನಿ ರೀ. ಚಂಪ ಬಾರ ಇಲ್ಲಿ. ಹೇಳಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಏನಂತ ಹೇಳಿದ್ರೆ, ನಾಯಿಗೆ ಬಡಿಸೋದಕ್ಕಿಂತ ಡಬ್ಬಲ್ ಬಡಿಸ್ತೀನಿ ಅಂತ ಹೇಳಿದ್ನಪ್ಪ, ಅಷ್ಟೇ. ಇದೇ ಕಡೆ ಇನ್ನೊಂದ್ಸಲ ಈ ರೀತಿ ಏನಾದ್ರು ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಮ್ಮ ಯಜಮಾನ್ರು ಕುಂದಾಪುರಕ್ಕೆ ಹೋಗಿದ್ದಾರೆ, ಅವ್ರು ಅಲ್ಲಿಂದ ಬರ್ಲಿ, ಆಮೇಲೆ ನಾನ್ ಸುಮ್ಮನೆ ಇರಲ್ಲ. ಅದಕ್ಕೆ ಹೇಗಾರ ಮಾಡಿ ಚಂಪಗ್ ಬುದ್ಧಿ ಕಲಿಸ್ಲೇಬೇಕು. ದಟ್ಸ್ ವೆರಿ ಸಿಂಪಲ್. ಚಂಪ ಹೇಳಿದಕ್ಕೆಲ್ಲ ಉಲ್ಟಾ ಹೊಡಿರಿ, ಆಗ ಅವಳಿಗೆ ಬುದ್ಧಿ ಬರುತ್ತೆ. ಏನ್ ಹೇಳು? ಚಂಪ ಹೇಳಿದಕ್ಕೆಲ್ಲ ಉಲ್ಟಾ ಹೊಡಿಬೇಕು. ಯಾಕೋ ಏನಾಯ್ತು? ಅದು ಬರೀ ಚಪಾತಿ ತಿನ್ಬಿಟ್ನಲ್ಲ, ಅಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅತ್ತೆ, ನಿಮ್ಗೋಸ್ಕರ ಕುರುಕಿ ತಿಂಡಿ ಮಾಡಿದೀನಿ. ಫೈಟಿಂಗ್ ನೋಡ್ತಾ ತಿನ್ಬಹುದು. ಏನ್ರು ಹಾಗೆ ನೋಡ್ತಾ ಇದ್ದೀರಾ? ಇದನ್ನ ಮಾಡಿರೋದು ಅತ್ತೆ ಅವ್ರಿಗೆ. ನೀವು ಇದನ್ನ ಮುಟ್ಟಬೇಡಿ, ತಿನ್ಬೇಡಿ, ಗೊತ್ತಾಯ್ತಾ? ಬಿಟ್ಲ ಮುಟ್ಟಬೇಡ ಅಂದ್ರೆ ಏನ್ ಮಾಡ್ಬೇಕು? ಮುಟ್ಟಬೇಕು. ತಿನ್ನಬೇಡ ಅಂದ್ರೆ ಏನ್ ಮಾಡ್ಬೇಕು? ಅಯ್ಯೋ ತಿನ್ಬೇಕು. ಚಂಪ ಹೇಳಿದಿಕ್ಕೆಲ್ಲ ನಾವೇನ್ ಮಾಡ್ಬೇಕು? ಸ್ವೀಟ್ ಟಬಾಕ್ ಉಲ್ಟಾ ಹೊಡಿಬೇಕು. ನಡಿ. ಏನತ್ತೆ? ಕುಲು ತಿಂಡಿ ತಂದು ಇಟ್ಟಿದ್ದೀನಿ ಅಂದಲ್ಲ, ಎಲ್ಲೇ ಇದೆ? ಅಲ್ಲಿದೆ ನೋಡಿ. ಎಲ್ಲೇ ಇದೆ? ನಿಮ್ಗೆ ಅಂತ ಮಾಡಿ ತಂದಿಟ್ಟಿದ್ದನ್ನ ಆ ದಂಡು ಬೆಂಡುಗಳು ಚಪ್ಪರ್ಸ್ಕೊಂಡು ತಿಂತಾ ಇದಾರೆ, ಅಲ್ಲಿ ನೋಡಿ. ಸರಿಯಾಗಿ ಮಾಡ್ತೀನಿ. ನಿಮ್ಮ ಅಳಿಯಂದ್ರಗ? ಇಲ್ಲ ಕಣೆ, ಅಳಿಯಂದ್ರ ಮೇಲೆ ಕೈ ಮಾಡಿದ್ರೆ ಸಮಾಜ ತಪ್ಪು ತಿಳ್ಕೊಳ್ಳುತ್ತೆ. ಅಳಿಯನ್ಗೂ ಅತ್ತೆಗೂ ಫಿಟ್ಟಿಂಗ್ ತಂದಿಟ್ಟು ಬಿಡ್ತಾಳೆ. ಅದರ ಬದಲು ಅಳಿಯನ ಗೆಳೆಯನ್ ಹೊಡ್ತೀನಿ. ಹೊಡೆಯಕ್ಕಾಗಲ್ಲ ನೋಡು, ಅದಕ್ಕೆ ಅಳಿಯನ ಗೆಳೆಯನ್ ಹೊಡಿತಾ ಇದ್ದೀನಿ. ನನಗೆ ಅಂತ ಮಾಡಿಟ್ಟಿದ್ದ ಕುಲು ತಿಂಡಿನ ನೀವು ಗದಗ್ತಾ ಇದ್ದೀರೇನ್ಲೋ? ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡುವೆ ನಾನು. ತಗೋತೀನಿ. ಚಂಪಾ, ಏನ್ ಜಾಜಿ ಅಕ್ಕ? ದಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೇನೆ. ಪಾಕೆ ಮುರಿಯೋ ಮತ್ತೆ ಪಕ್ಕದಲ್ಲಿರ್ಲಿ. ನನ್ನ ಇಲ್ಲಿ ಕರ್ದಿದ್ ಯಾಕೆ ಅಂತ ಹೇಳಿ. ಲಾಂಡ್ರಿ ಅವನು ರಜಾ ಹಾಕಿದ್ದಾನೆ. ಬಟ್ಟೆನ ಸೋಪ್ ನೀರಲ್ಲಿ ನೆನೆ ಹಾಕಿದೀನಿ. ನೀನೆ ನಿನ್ ಕೈಯಾರೆ ವಾಶ್ ಮಾಡ್ಬಿಡ್ತೀಯಾ? ಯಾಕೆ? ನಿಮ್ಗೆ ಒಪ್ಕೊಳಕ್ ಆಗಲ್ವಾ? ಐ ಡೋಂಟ್ ಹ್ಯಾವ್ ಟೈಮ್. ನನ್ಗೆ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಇದೆ, ಇಂಪಾರ್ಟೆಂಟ್ ಸ್ಪೀಚ್ ಇದೆ. ನಾನು ನಿಮ್ ಬಟ್ಟೆ ಹಾಕೊಂಡು ಕುತ್ಕೊಂಡ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಒಳ್ಳೆ ಬಟ್ಟೆ ಹೋಗಕ್ಕಾಗಲ್ವೇನೆ? ಹೋಗ್ದು ಐರನ್ ಮಾಡಿಡು. ಆಯ್ತು, ಐರನ್ ಮಾಡಿ ಇಡ್ತೀನಿ. ಬಂದ್ರೆ ಬೆಚ್ಚಕ್ ತೋಡಿಸ್ಬಿಡ್ತೀನಿ. ರಮೇಶ್, ಹೆಡ್ ಲಾಂಗ್ ಎಲ್ಲ ಮಾತಾಡಿದ್ರೆ ಹೆಡ್ ಕಟ್ ಮಾಡ್ಬಿಡ್ತೀನಿ. ಚಂಪ, ಅವಳು ಅಷ್ಟು ಆವಾಜ್ ಆಗ್ತಾ ಇದ್ವು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲೇ? ಮಾತ್ರ ಮೀಟಿಂಗ್ ಅನ್ಕೊಂಡು ಮೇಲೆ ಓಡಾಡ್ಕೊಂಡಿರ್ತಾರೆ. ನಾನ್ ಮಾತ್ರ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಸಾಯ್ಬೇಕು. ಅದು ಇದೆ, ಅವ್ರ ಬಟ್ಟೆಗಳು ಬೇರೆ ನಾನೇ ಹೋಗಿಬೇಕಂತೆ. ಅವಳ ಬಟ್ಟೆನ ನೀನ್ ಯಾಕೆ ಹೋಗಿದ್ಯಾ? ನಿನ್ನ ಬಟ್ಟೆ ನೀವು ಒಕ್ಕೋ ಸಾಕು. ಅತ್ತೆ, ನಾನು ಮೊದ್ಲಿಂದಾನು ಅಷ್ಟೇ. ನಿಮ್ ಬಟ್ಟೆ, ಯಜಮಾನ್ರ ಬಟ್ಟೆ, ನನ್ ಬಟ್ಟೆ ಅಷ್ಟೇ ಒಕ್ಕೋತಾ ಇದ್ದಿದ್ದು. ಮಿಕ್ಕಿದ ಬಟ್ಟೆ ಎಲ್ಲ ಲಾಂಡ್ರಿಗೆ ಹಾಕ್ತಾ ಇದ್ದೆ. ಅವನು ಲಜಾ ಅಂತ ಹೇಳ್ದ. ಈಗ ಈ ಬಟ್ಟೆನ ಯಾರು ಒಗಿತಾಳೆ? ಶಿಷ್ಯಂದ್ರು, ಅವ್ರ ಕೈಲೇ ಹೋಗಿಸ್ತೀನಿ. ಅಷ್ಟು ಮಾಡು. ಈ ಕೆಲಸನ ಅವಳಿಗೆ ವಹಿಸಿ ನನಗೆ ಕಾಫಿ ತಗೊಂಡ್ ಬಾ. ತುಂಬಾ ತಲೆನೋವ್ತಾ ಇದೆ. ಬಾಯ್. ನಮ್ಮ ಮನೆಯ ಕುಲಪತಿ ಉಪ ಕುಲಪತಿಗಳೇ, ಸ್ವಲ್ಪ ಬರ್ತೀರಾ ಇಲ್ಲಿ? ಏನ್ರೋ ಹಾಗೆ ನೋಡ್ತಾ ಇದ್ದೀರಾ? ನೋಡ್ಬಾರ್ದ? ನೋಡೋದಕ್ಕೂ
ಬಟ್ಟೆನ ನೀರಲ್ಲಿ ನೆನ್ಸಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನ ಮುಟ್ಟಕ್ ಹೋಗ್ಬೇಡಿ. ಮುಟ್ಟಿದ್ರು ಒಗಿಬೇಡಿ, ಒಗಿದ್ರು ಗಟ್ಟಿಯಾಗಿ ಒಗಿಬೇಡಿ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಾನೇನು ಬರ್ತೀನಿ. ಮುಟ್ಟಬೇಡಿ ಅಂದ್ರೆ ಏನೋ ಮಾಡ್ಬೇಕು, ಮುಟ್ಟಬೇಕು, ಒಗಿಬೇಡಿ ಅಂದ್ರೆ ಏನೋ ಮಾಡ್ಬೇಕು, ಒಗಿಬೇಕು, ಗಟ್ಟಿಯಾಗಿ ಒಗಿಬೇಡಿ ಅಂದ್ರೆ ಏನೋ ಮಾಡ್ಬೇಕು, ಗಟ್ಟಿಯಾಗಿ ಒಗಿಬೇಕು. ನಡಿ ಒಡೆದು ಚಿಂದಿ ಹಬ್ಬಿಸ್ಬಿಡೋಣ. ಮೊದಲು ನಾನೊಂದು 2 ಡೇಟ್ ಹಾಕ್ತೀನಿ, ಆಮೇಲೆ ನೀನೊಂದು 2 ಡೇಟ್ ಹಾಕ್ತೀನಿ. ಆಯ್ತಾ? ಫಸ್ಟ್ ನಾನು ಮೊದಲು ನೀನು. ಏನ್ರೋ ಇಷ್ಟೊಂದು ಜೋರಾಗಿ ಬಟ್ಟೆ ಒಗಿತಾ ಇದ್ದೀರಾ? ಜಾಜತ್ಗೆ ಇದು ನೆನ್ಸಿರೋ ಬಟ್ಟೆ, ಯಾವುದೇ ಕಾರಣಕ್ಕೂ ಇದ್ರೆ ಮುಟ್ಟಬೇಡಿ ಒಗಿಬೇಡಿ ಅಂತ ಚಂಪಾ ಹೇಳಿದ್ಲು. ನೀವೇ ಹೇಳಿದಿರಲ್ಲ ಚಂಪ ಹೇಳಿದಕ್ಕೆಲ್ಲ ಉಲ್ಟಾ ಬಡಿಬೇಕು ಅಂತ, ಅದಕ್ಕೆ ನಾವು ಸರಿಯಾಗಿ ಜಾಡಿಸ್ತಾ ಇದೀವಿ. ಬಿಟ್ಲಾ ಬಟ್ಟೆ ಹೆಂಗಾಗಿದೆ ತೋರ್ಸು. Oh my God! ಇದು ನನ್ ಬಟ್ಟೆ ಕಣ್ರೋ. ಹಾಳ್ ಮಾಡ್ಬಿಟ್ಟಲ್ಲ. ಅಯ್ಯೋ ವೀರ. ಅಯ್ಯೋ ಇದು ಚಂಪನ್ ಬಟ್ಟೆ ಅನ್ಕೊಂಡು ಹಿಂಗೆಲ್ಲ ಜಾಡಿಸ್ಬಿಟ್ರಿ ಜಾಜತ್ಗೆ. ಮಾಡ್ತೀನಿ ಅವ್ಳಿಗೆ. ಬನ್ರೋ. ಚಂಪಾ ಬಾರಲ್ಲಿ. ಏನು ಇವ್ರ ಕೈಯಲ್ಲಿ ಯಾಕೆ ಬಟ್ಟೆ ಒಗಿಸ್ತೆ? ಇದೊಳ್ಳೆ ಕಥೆ ಆಯ್ತು. ನೀರಲ್ಲಿ ಬಟ್ಟೆ ನೆನ್ಸಿದೀನಿ, ಯಾವುದೇ ಕಾರಣಕ್ಕೂ ಅದನ್ನ ಮುಟ್ಬೇಡಿ ಒಗಿಬೇಡಿ ಅಂತ ಹೇಳಿದ್ದೆ. ಅವರೇ ತಗೊಂಡೋಗಿ ಹೋಗಿದ್ರೆ ಅದ್ ನನ್ ತಪ್ಪ. ಬೇಕಿದ್ರೆ ಅವ್ರನ್ನ ವಿಚಾರಿಸ್ಕೊಳ್ಳಿ. ಜಜ್ಜತ್ಗೆ ನೀವೇ ಹೇಳಿದ್ರಲ್ಲ ಚಂಪಾ ಏನೇ ಹೇಳಿದ್ರು ಅದು ಉಲ್ಟಾ ಹೊಡಿಬೇಕು ಅಂತ. ನಾವು ಉಲ್ಟಾ ಹೊಡಿಯಕ್ ಹೋದ್ವಿ, ಅದು ಹಿಂಗ ಆಗೋಯ್ತು. ಈ ಲ್ಯಾಂಪ್ ಶೇಡ್ ವೈರ್ನ ಡೈರೆಕ್ಟ್ ಮಾಡಿದ್ದೀನಿ. ಯಾರಾದ್ರೂ ಇದನ್ನ ಮುಟ್ಟಿದ್ರೆ ಚೆನ್ನಾಗಿ ಶಾಕ್ ಹೊಡ್ಸ್ಕೊತಾರೆ. ಜಾಜತ್ ರೂಮಲ್ಲಿ ಏನು ಮಾಡ್ತಿದ್ಯಾ? ಕಸ ಗುಡಿಸ್ತಾರೆ, ಅದ್ ಕಾಣ್ತಾ ಈಗ. ಏನೋ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಏನಾದ್ರೂ ಕದ್ದು ಬಿಡ್ತೀನಿ ಅಂತ ಕಾವ್ಲಿದಾರತ್ತೆ. ರಾಮ ರಾಮ, ಈ ಮನೆಯಲ್ಲಿ ನೀನು ಬಂದು ಎಷ್ಟು ವರ್ಷ ಆಯ್ತು? ಏನ್ ಕಥೆ? ಇವತ್ತಿನವರೆಗೂ ಏನಾದ್ರೂ ಕದ್ದಿದ್ದೀಯನೇ? ಆದ್ರೆ ನಿಮ್ ಸೊಸೆ ಇವರಿಬ್ರನ್ನ ಕಾವ್ಲಿಗೆ ಅಂತ ಕಳ್ಸಿದಾರಲ್ಲ ಅತ್ತೆ. ಲೂಮಲ್ಲಿ ಕಸ ಹೊಡೆಯೋ ಹುಡುಗಿ ಹತ್ರ ನಿಮ್ಗೇನು ಕೆಲಸ? ನಡಿಲ ಆಚೆಗೆ. ಗಂಡತ್ತೆ ನಿನಗೇನು ಗೊತ್ತಾಗೋದಿಲ್ಲ. ಅವಳು ಕಸ ಗುಡ್ಸೋ ನೆವದಲ್ಲಿ ಏನಾರು ಅಭ್ಯಾಸ ಮಾಡ್ಬಿಟ್ರೆ ಈಗಿನ ಕಾಲದಲ್ಲಿ ಬಲ್ಗೆ ಎಡಗೆ ನಂಬಾರ್ದು, ಎಡಗೆ ಬಲ್ಗೆ ನಂಬಾರ್ದು. ಈ ವಿಷಯ ನಿಮ್ಗೆ ಗೊತ್ತಾ? ಅಯ್ಯೋ, ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕೆಲಸ ಮಾಡೋ ಹುಡುಗಿ ಮೇಲೆ ಗುಮಾನಿನ ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ. ಈ ಲ್ಯಾಂಪ್ ಶೇಡ್ ವೈರು ಡೈರೆಕ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇದನ್ನ ಮುಟ್ಟಕ್ ಹೋಗ್ಬೇಡಿ. ಮುಟ್ಟಿದ್ರು ಶಾಕ್ ಹೊಡಿಸ್ಕೊಂಡು ಸಾಯ್ತೀರಾ. ಲ್ಯಾಂಪ್ ಶೇಡ್ ವೈರ್ ಏನಾಗಿದೆ? ಡೈರೆಕ್ಟ್ ಆಗಿದೆಯಂತೆ. ಲ್ಯಾಂಪ್ ಶೇಡ್ ಮುಟ್ಟಬಾರ್ದು ಅಂತಂದ್ರೆ ನಾವು ಮುಟ್ಟಬೇಕು, ಚಂಪಾ ಹೇಳಿದ್ದಕ್ಕೆಲ್ಲ ಉಲ್ಟಾ ಹೊಡಿಬೇಕು. ಯಾವ ಬರ್ತಾಳ ಅವಳ? ಏನ್ ತುಂಬಾ ಖುಷಿಯಾಗಿದ್ದೀರಾ? ವಾಟ್ಸ್ ದ ಮ್ಯಾಟರ್? ಜಜತ್ಗೆ ಚಂಪಾ ಈ ರೂಮ್ಗೆ ಕಸ ಗುಡ್ಸಕ್ಕೆ ಅಂತ ಬಂದಿದ್ಲು. ಮೈ ಗಾಡ್, ಆ ಟೈಮ್ನಲ್ಲಿ ನೀವು ಇಲ್ಲೇ ಇದ್ರಿ ತಾನೆ? ಹೌದು ಜಾಜಿ ಅವ್ರೆ, ಚಂಪಾ ಮತ್ತು ಕಸನ ಬಿಟ್ಟು ಬೇರೆ ಏನು ರೂಮಿಂದ ಆಚೆ ಹೋಗ್ದಾರಾಗಿ ನೋಡ್ಕೊಂಡ್ವಿ. ಜಜತ್ಗೆ ನಮ್ಮನ್ನೇ ಯಾಮರ್ಸ್ತಾಳಲ್ಲ ಅವಳು. ಏನ್ ಹೇಳಿದ್ಲು? ಆ ಟೇಬಲ್ ಲ್ಯಾಂಪ್ಗೆ ಕರೆಂಟ್ ಡೈರೆಕ್ಟ್ ಆಗಿದೆ, ನೀವೇನಾದ್ರೂ ಆ ಲ್ಯಾಂಪ್ ನ ಮುಟ್ಟಿದ್ರೆ ಕರೆಂಟ್ ಹೊಡೆದು ಸಾಯ್ತೀರಾ ಅಂತ ನಮ್ಮನ್ನೇ ಹೆದರಿಸ್ತಾಳೆ. ಜಜತ್ಗೆ ನೋಡಿ, ನಮ್ಮ ಕಿವಿ ಮೇಲೆ ಹೂವ ಇದೆ ಅಥವಾ ಹೂವ ಮುಡ್ಸಕ್ಕೆ ಅಂತ ಜಾಗ ಇದೆ ನೋಡಿ. ನಾವು ಎಷ್ಟು ಕರೆಂಟ್ ನಡೆಸ್ಕೊಂಡಿಲ್ಲ, ಎಷ್ಟು ವೈರ್ನ ಜೋಡಿಸಿಲ್ಲ. ಮಕ್ಕಳಾಗ ವಯಸ್ಸಲ್ಲಿ ನಮ್ಮ ಮುಂದೆ ನಮ್ಮ ಮಕ್ಕಳಾಟನ ಲ್ಯಾಂಪ್ ನ ಮುಟ್ಟಬಾರ್ದು ಅಂದ್ರೆ ಮುಟ್ಟಬೇಕು. ಚಂಪಾ ಹೇಳಿದಿಕ್ಕೆಲ್ಲ ನಾವು ಉಲ್ಟಾ ಹೊಡಿಬೇಕು. ಕರೆಂಟ್ ಡೈರೆಕ್ಟ್ ಆಗಿದೆ ಅಂತ ಹೇಳಿದ್ಲ? ಎಂತದ್ದು ಇಲ್ಲ, ಬರೀ ನಮ್ಮನ್ನ ಹೆದರ್ಸಕ್ಕಿಂತ ಡೈಲಾಗ್ಗಳು ಹೊಡೆದೇಳ ಅಷ್ಟೇನೆ. ನಮ್ಮ ಪ್ರಕಾರ ಆ ಲ್ಯಾಂಪ್ಗೆ ಕರೆಂಟೇ ಕೊಟ್ಟಿಲ್ಲ. ಜಜ್ಜಕ್ಕೆ ಈ ಬಗ್ಗೆ ನೀವು ಮುಟ್ಟರಲ್ಲಿ ನಾವೇ ಮುಟ್ಟದ? ಅಯ್ಯ, ನಾನೇ ಟ್ರೈ ಮಾಡ್ತೀನಿ. ಏನು ನಾವು 3 ಜನನು ಡಾಕ್ಟರ್ ಹತ್ರ ಹೋಗಿದ್ವಿ. ನಮ್ಮಿಬ್ರಿಗೂ ಹುಷಾರಾಗಿದೆಯಂತೆ. ಸಾಯಂಕಾಲದೊಳಗೆ ಜಾಜಿ ಅವರು ಸರಿ ಹೋಗ್ತಾರಂತೆ. ಅದೇ ಯಾಕಂತೆ? ನಮ್ಮಿಬ್ಬರದು ಸ್ವಲ್ಪ ಗಂಡಸರ ಶರೀರ ಗಟ್ಟಿಗಿರುತ್ತೆ, ಜಾಜತ್ಗೆದು ಹೆಣ್ಣು ಶರೀರ ಮೃದುವಾಗಿರುತ್ತೆ. ಸಾಯಂಕಾಲದೊತ್ತಿಗೆ ಸರಿ ಹೋಗ್ತಾರೆ ಅಂತಂದ್ರು. ಇನ್ನು ಮಕ್ಕಳಿಲ್ಲ, ಮನೆ ಇಲ್ಲ, ಆಗ್ಲೇ ಕರೆಂಟ್ ಹೊಡೆದ ಕಾಗೆ ತರ ಶಾಕ್ ಹೊಡಿಸ್ಕೊಂಡು ಬಿದ್ದಿದ್ದಾಳಲ್ಲ. ನಮ್ಮ ವಂಶದ ಗತಿ ಏನೇ? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಸಂಜೆವರೆಗೂ ನೋಡೋಣ. ಪ್ರಜ್ಞೆ ಬರ್ಲಿಲ್ಲ ಅಂದ್ರೆ ಅವ್ರನ್ನ ಎತ್ತು ಗಾಚಿಗೆ ಹಾಕಿ ನಾನು ಆ ಜಾಗಕ್ಕೆ ಬರ್ತೀನಿ. ಉಸಿರು ಆಡ್ತಾ ಇಲ್ಲ ಅಂತ ಕಾಣಿಸುತ್ತೆ. ಬೇಗ ನನ್ನ ಮಗನ ಫೋನ್ ಮಾಡಿ ಕುಂದಾಪುರದಿಂದ ಕರೆಸಿಬಿಡೆ. ಈ ತಿಂಗಳಲ್ಲೇ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ನಾನಿನ್ನೂ ಬದುಕೇ ಇದೀನಿ. ಕಲ್ಮ ಕಲ್ಮ ಹೋಗ
ಲ್ಯಾಂಪ್ ಶೇಡಲ್ಲಿ ಕರೆಂಟ್ ಇಲ್ಲ, ಮುಟ್ಟಿದ್ರು ಏನಾಗಲ್ಲ, ನೀವೇ ಮುಟ್ತಿರೋ ನಾವು ಮುಟ್ಟೋದು ಅಂತ ಹೇಳಿದ್ರು. ಅದಕ್ಕೆ ನಾನೇ ಟ್ರೈ ಮಾಡ್ತೀನಿ ಅಂತ ಮುಟ್ದೆ, ಹೀಗಾಯ್ತು. ನನ್ಗನ್ಸುತ್ತೆ ಇವ್ರು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡ್ತಿದ್ದಾರೆ ಅಂತ. ಅವ್ರಿಬ್ರಿಗೂ ನೀವು ಸರಿಯಾಗಿ ಮಸಾಲೆ ದೋಸೆಗೆ ದುಡ್ಡು ಕೊಡ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾಡ್ತಿರೋದು. ನೀನ್ ಹೀಗೆ ಇವ್ಳಿಬ್ರನ್ನ ನಂಬ್ಕೊಂಡಿದ್ಲೆ ಒಂದಲ್ಲ ಒಂದು ದಿನ ನಿನ್ನ ಪ್ರಾಣ ತೆಗಿತಾಳೆ. ಪದ್ದು ಬಿಟ್ಲ, ಇದಕ್ಕೆಲ್ಲ ಕಾರಣ ನೀವೇನೆ. ನಮ್ಗೆ ಎಷ್ಟು ಸುಸ್ತಾಗ್ತಿದೆ ಗೊತ್ತಾ? ಇದೆಲ್ಲ ಆಗಿದ್ದು ನಿಮ್ಮಿಂದನೇ. ನನ್ ಕಣ್ಣೆದುರುಗಡೆ ನೀವಿಬ್ರು ಇರಬಾರ್ದು. ಗೆಟ್ ಲಾಸ್ಟ್. ನಿಮ್ ಜೀವಕ್ಕೆ ಏನಾದ್ರೂ ಆಗಿದ್ದಿದ್ರೆ ನಾನು ಬದುಕ್ತಾನೆ ಇದ್ದಿಲ್ಲ ಚಾಚಿ ಅಕ್ಕ. ಚಂಪಾ, ನಿನಗೆ ನನ್ನ ಮೇಲೆ ಅಷ್ಟೊಂದು ಕನ್ಸನಿದ್ಯಾ? ಕನ್ಸನಿಲ್ದೆ ಏನು, ಯಜಮಾನ್ರು ಬೇರೆ ಊರಲ್ಲಿಲ್ಲ, ನಿಮ್ಮನ್ನ ನಾನ್ ತಾನೇ ನೋಡ್ಕೋಬೇಕು. ಆ ಗಂಡು ಪಿಂಡ್ಗಳಿಂದ ನಿಮ್ಗೆ ಒಂದಲ್ಲ ಒಂದು ತೊಂದ್ರೆ ಆಗ್ತಾನೆ ಇದೆ. ಪ್ರತಿದಿನ ಏನಾದ್ರೂ ಒಂದು ತೊಂದ್ರೆ ಮಾಡ್ತಾನೆ ಇರ್ತಾರೆ. ಹೌದು ಕಣೆ, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವರಿಂದ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಹೇಳಿದ್ರೆ ನೀವು ನಂಬೋದಿಲ್ಲ. ಯಾರೋ ಅವ್ರಿಬ್ರು ತಲೆನ ಕೆಡ್ಸ್ಬಿಟ್ಟಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರ ಟೈಮೇ ಚೆನ್ನಾಗಿಲ್ಲ. ಚಂಪಾ, ಗ್ರಹಗತಿಗಳು ಸರಿ ಇಲ್ಲ. ಯಾರಾದ್ರೂ ಶಾಸ್ತ್ರಿಗಳನ್ನ ನೋಡಿ ಪೂಜೆ ಗೀಜೆ ಮಾಡಿಸಿದ್ಲೆ ಸರಿ ಹೋಗ್ಬಹುದು ಕಣೆ. ಅವ್ರು ಮನುಷ್ಯರಾಗಿದ್ರೆ ಹಾಗೆ ಮಾಡ್ಬೋದಾಗಿತ್ತು ಅತ್ತೆ, ಆದ್ರೆ ಅವ್ರಿಗೆ ಮನುಷ್ಯರೇ ಅಲ್ವಲ್ಲ. ಯಾಕೆ ಹೀಗಂತೀಯ? ಅವರಲ್ಲಿ ದೆವ್ವಗಳು ಮೆಟ್ಕೊಂಡ್ಬಿಟ್ಟಿದೆ. ಹೌದೇನೆ? ಹೌದು ಅತ್ತೆ, ಆ ದೆವ್ವಗಳಿಗೆ ಏನಾದ್ರೂ ಶಾಸ್ತ್ರ ಮಾಡಿ ಬಲಿ ಹಾಕ್ಲಿಲ್ಲ ಅಂದ್ರೆ ಅವುಗಳು ಹೋಗೋದೇ ಇಲ್ಲ. ಅತ್ತೆ, ನಾನು ಚಂಪನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಆಯ್ತಮ್ಮ, ಮಾತಾಡು ಮಾತಾಡು ಮಾತಾಡು. ಚಂಪಾ, ಹೇಳಿ ಚಾಚಿ ಅಕ್ಕ. ಅಕ್ಕನ ಪರವಾಗಿಲ್ಲ ಹೇಳು. ನಂಗೆ ಭೂತ ಮೆಟ್ಕೊಂಡಿದೆ ಅಂತ ನೀನು ಅತ್ತೆ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನಾನಾ? ಹಾಗೇನೂ ಇಲ್ವಲ್ಲ. ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ಅವ್ರಿಬ್ರಿಗೆ ಏನಾಗಿದೆ? ಮಾಮೂಲಾಗಿ ಇದಾರಲ್ಲ. ಮತ್ತೆ ಯಾಕೆ ನನಗೆ ಮಿಸ್ಗೈಡ್ ಮಾಡಿ ಶಾಕ್ ಹೊಡಿಯೋ ತರ ಮಾಡಿದ್ರು? ಅದು ಅವರಿಬ್ರು ತಪ್ಪಲ್ಲ. ಅವರಿಬ್ರು ಮೈ ಮೇಲೆ ದೆವ್ವಗಳು ಮೆಟ್ಕೊಂಡಿದ್ಯಲ್ಲ, ಅವು ಹೀಗ್ ಮಾಡಿಸ್ತಾ ಇರೋದು. ಅವರಿಬ್ರು ಪಾಪದ ಹುಡುಗರು. ಲೇ ಚಂಪಾ, ನಿನಗೆ ಯಾರಾದ್ರೂ ಗೊತ್ತಿದ್ದೆ ಹೇಳಿ. ಕೇಳ್ತಾ ಇರೋದು ಯಾರು? ಈ ಮನೆ ಸೊಸೆ. ಇವಳಿಂದ ಈ ವಂಶ ಬೆಳಿಬೇಕಾಗಿದೆ, ಗೊತ್ತೇನೆ? ಬಾಸುಂಡೆ ಸ್ವಾಮಿಗಳು ಅಂತ ಒಬ್ರು ಇದ್ದಾರೆ. ಬಾಸುಂಡೆ? ಯು ಮೀನ್ ಬೀಟಿಂಗ್? ಅಯ್ಯ, ಆ ಬಾಸುಂಡೆ ಸ್ವಾಮಿಗಳು ದೆವ್ವ ಹಿಡ್ದಿರೋರ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ದೆವ್ವ ಬಿಡಿಸ್ಬಿಡ್ತಾರೆ. ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ? ಅವ್ರ ಹತ್ರ ಒಂದಿಷ್ಟುದ್ದ ಹುಣಸೆ ಮರದ ಬರ್ಲಿದೆ. ಅದರಲ್ಲಿ ಸರಿಯಾಗಿ ರಪ 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 ಅಂತ ಬಿಟ್ರೆ ಸಾಕು, ಎಂತ ದೆವ್ವ ಆದ್ರೂ ಓಡ್ ಹೋಗಿ ಹುಣಸೆ ಮರದಲ್ಲಿ ಉಲ್ಟೋಟ ನೇತಾಡ್ತಾ ಇರುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ದೆವ್ವಗಳ ಪ್ರಾಬ್ಲಮ್ ಇದೆ. ಆ ದೆವ್ವ ಏನಾದ್ರೂ ಈ ಪದ್ದು ಇಟ್ಲನ್ ಬಿಟ್ಟು ಹೋಗ್ಬಿಟ್ರೆ ನೀವ್ ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರ್ತಾರೆ. ನೀವು ಹೂ ಅಂದ್ರೆ ನಾನು ಅವ್ರನ್ನ ಕರೆಸ್ತೀನಿ. ಬೈ ಚಾನ್ಸ್ ಆ ಬಾಸುಂಡೆ ಸ್ವಾಮಿಗಳು ಪದ್ದು ಬಿಟ್ಲನ್ ಜಾಸ್ತಿ ಬಿಟ್ ಮಾಡ್ಬಿಟ್ರೆ? ಸರಿ ಬಿಡಿ, ನಿನ್ನೆ ಬಟ್ಟೆ ಹರಿದಿದ್ದಾರೆ, ಇವತ್ ನಿಮಗ್ ಶಾಕ್ ಹೊಡ್ಸಿದ್ದಾರೆ, ನಾಳೆ ವಿಷ ಕೊಟ್ಟು ನಿಮ್ಮನ್ನ ಕಳಿಸ್ಬಿಡ್ತಾರೋ ಏನೋ. ಪದ್ದು ಬಿಟ್ಲ ಯಾವತ್ತೂ ಈ ರೀತಿ ಮಾಡ್ದವ್ರಲ್ಲ. ಇನ್ನೊಂದೆರಡು ದಿನ ಅಬ್ಸರ್ವ್ ಮಾಡ್ತೀನಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಚಾಚಿ ಅಕ್ಕ, ಚಾಚಿ ಅಕ್ಕ. ಚಂಪಾ, ಪದೇ ಪದೇ ಅಕ್ಕ ಅಂದ್ರೆ ಏನ್ ಚೆನ್ನಾಗಿರುತ್ತೆ. ಯಾಕೋ ಗೊತ್ತಿಲ್ಲ ಚಾಚಿ ಅಕ್ಕ, ನಿಮ್ಮನ್ನ ನೋಡ್ದಾಗೆಲ್ಲ ಅಕ್ಕ ಅಂತ ಕರಿಬೇಕು ಅನ್ಸುತ್ತೆ ಚಾಚಿ ಅಕ್ಕ. ಸರಿ, ಏನ್ ವಿಷಯ ಹೇಳಿ. ಕಾಫಿ ತಗೊಳ್ಳಿ. ವಾವ್, ವಂಡರ್ಫುಲ್, ವೆರಿ ಟೇಸ್ಟಿ. ದಿನ ಕುಡಿಯೋದು ಇದೇ ಕಾಫಿನೇ, ಆದ್ರೆ ಇವತ್ತು ನೆಮ್ಮದಿಯಾಗಿ ಕುಡಿತಾ ಇದ್ರಲ್ಲ, ಅದಕ್ಕೆ ಹಾಗೆ ಅನ್ನಿಸ್ತಾ ಇದೆ. ನಾವು ಇದೇ ಮನೇಲಿದ್ದೀವಿ ಗೊತ್ತಾ? ನನಗೇನೋ ಬೀದಿ ನಾಯಿಗಳಿಗೂ ಗೊತ್ತು. ಪದೇ ಪದೇ ನಿನ್ನ ನಮ್ಮನ್ನ ನಾಯಿ ಹೋಲಿಸಿದ್ಯಾ? ಇದು ನಮ್ಗೆ ಇಷ್ಟ ಆಗ್ತಿಲ್ಲ, ಹೇಳ್ತಾ ಇದ್ದೀನಿ. ಮತ್ತಿನ್ಯಾವ್ದು ಹೋಲಿಸ್ಬೇಕು? ಅದಕ್ಕೂ ಬೇಡ, ನಮಗೂ ಈಗ ಕಾಫಿ ಬೇಕು. ಸ್ವಲ್ಪ ತಡ್ಕೊಳ್ಳಿ. ಕಾಫಿನ ಕಷಾಯ. ಇಂಥ ಕೆಟ್ಟ ಕಾಫಿನ ಜೀವನದಲ್ಲಿ ಎಲ್ಲೂ ಕುಡ್ದಿಲ್ಲ. ಕಾಫಿ ಚೆನ್ನಾಗೇ ಇದೆ, ನಿಮ್ಗೇನ್ರು ಆಗಿದೆ? ಗೆದ್ದು ಹೋಗಿ ಸಿಂಕಲ್ ಚೆಲ್ಲಕ್ ಆಗ್ತಿರ್ಲಿಲ್ವಾ? ಇಲ್ಲಿಂದನೇ ಯಾಕೋ ಚೆಲ್ಲಿದ್ರಿ? ಕಾಫಿ ಕೆಟ್ಟದಾಗಿತ್ತು, ಇಲ್ಲಿಂದಾನೇ ಚೆಲ್ಲಿದ್ವಿ. ಏನ್ ಇವಾಗ? ಕಾಫಿನೆಲ್ಲ ಮೈ ಮೇಲೆ ಚೆಲ್ಕೊಂಡ್ಬಿಟ್ರ ಚಾಚಿ ಅಕ್ಕ? ನನಗ್ ನಾನೇ ಮೈ ಮೇಲೆ ಕಾಫಿ ಚೆಲ್ಕೊಳಕ್ ನನಗೇನ್ ತಲೆ ಕೆಟ್ಟಿದ್ಯಾ? ಕಾಫಿ ಚೆಲ್ಲಿದ್ದು ಕಾಫಿ ನಾವೇ ಚೆಲ್ಲಿದ್ದು. ಚೆನ್ನಾಗಿರ್ಲಿಲ್ಲ ಅಂತ ಚೆಲ್ಲಿದ್ವಿ. ಬಾರಲ್ಲೇ. ಕೇಳಿಸ್ತಾ? ಮೈ ಗಾಡ್, ಇವರಿಬ್ರು ನನ್ ಮೇಲೆ ಕಾಫಿ ಥ್ರೋ ಮಾಡಿದಾರೆ ಅಂದ್ರೆ ಖಂಡಿತ ಇವ್ರಿಗೇನೋ ಆಗಿರ್ಬೇಕು. ಸತ್ಯ ಹೇಳಿ ಚಾಚಿ ಅಕ್ಕ, ನಾನು ಕೊಟ್ಟಿದ್ದ ಕಾಫಿ ಚೆನ್ನಾಗಿತ್ತೋ ಇಲ್ವೋ? ತುಂಬಾ ಚೆನ್ನಾಗಿತ್ತು ಕಣ. ಅಂದ್ರೂ ನಿಮ್ಗೆ ಅನುಮಾನ ಇತ್ತು ಅಂದ್ರೆ ನಿಮ್ ಮುಖದ ಮೇಲಿರೋ ಕಾಫಿ ನೆಕ್ ನೋಡಿ. ಸ್ಮೆಲ್ ಅಲ್ಲೇ ಗೊತ್ತಾಗ್ತಿದೆ. ಮತ್ ಅವ್ರು ಯಾಕೆ ನಿಮ್ ಮೇಲೆ ಕಾಫಿ ಚೆಲ್ಲಿದ್ರು? ಅವ್ರಿಗೆ ನಿಮ್ಮನ್ನ ಮುಗಿಸ್ಬೇಕು ಅನ್ನೋ ಪ್ಲಾನ್ ಇದೆ, ಹುಷಾರಾಗಿರಿ. ಲೇ ಚಂಪಾ, ನನ್ನ ಸೊಸೆ ಕಷ್ಟನ ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ಲ ಕಣೆ. ಏನಾದ್ರೂ ಸ್ವಲ್ಪ ಸಹಾಯ ಮಾಡ್ಬಾರ್ದೇನೆ? ಸಹಾಯ ಮಾಡೋದಕ್ಕೆ ನಾನ್ ರೆಡಿ ಇದೀನಿ ಅತ್ತೆ, ಆದ್ರೆ ಅವರೇ ಹೋಗ್ತಾ ಇಲ್ವಲ್ಲ. ಹೋಗ್ಲಿ ಬಿಡು, ಹೋಗ್ತೀನಿ ಅನ್ನೋವ್ನ
ಸ್ವಾಮಿನ ಕರ್ಸೆ. ಅವ್ರು ಒಂದ್ಸತಿ ಬಂದ್ ಹೋಗೋದಕ್ಕೆ 1000-2000 ಕೇಳ್ತಾರೆ. ಅವ್ರಿಗೆ ಎಷ್ಟಾದ್ರೂ ತಗೊಳ್ಳಿ, ಕೊಡೋದಕ್ಕೆ ನಾನ್ ರೆಡಿ ಇದೀನಿ. ಆ ಬಾಸುಂಡೆ ಬೆಟ್ಟಿಂಗ್ ಸ್ವಾಮಿನ ಕರ್ಸು, ಇವ್ರಿಗೆ ಹಿಡ್ದಿರೋ ಭೂತನ ಬಿಡ್ಸು. ಯಾರು ಮಂತ್ರವಾದಿಗಳ? ಹೌದು, ನಾನೇ ಮಂತ್ರವಾದಿ ಮಾನಪ್ಪ. ಹೆಜ್ಜೆ ಇಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ ಈ ಮನೆಯಲ್ಲಿ ಗಾಳಿ ಚೇಷ್ಟೆ ಇದೆ ಅಂತ. ಮಂತ್ರವಾದಿ ಮಾನಪ್ಪನಮ್ರೆ, ದೆವ್ವ ಭೂತ ಅಂದ್ರೆ ನಿಮ್ಗೂ ಹೆದರಿಕೆನಾ? ಹೆದರಿಕೆನಾ? ಈ ಮಾನಪ್ಪನ ಮುಂದೆ ಯಾವ ದೆವ್ವ ಭೂತಗಳು ಏನು ಮಾಡಕ್ಕಾಗಲ್ಲ. ಈ ಮಾನಪ್ಪನ್ ಕಂಡ್ರೆ ಅವೆಲ್ಲ ಹೆದರ್ಕೊಂಡು ಓಡ್ತಾ ಇರ್ಬೇಕು, ಗೊತ್ತಾ? ಮಂತ್ರವಾದಿ ಮಾನಪ್ಪನವರು ಚೆನ್ನಾಗಿದ್ದೀರಾ? ಹೌದು, ನಾನ್ ಚೆನ್ನಾಗಿದ್ದೀನಿ. ಎಲ್ಲಿಯ ದೆವ್ವ ಭೂತಗಳು? ಮಸಾಲೆ ದೋಸೆ ತಿನ್ನೋಕೆ ಅಂತ ಆಚೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಹೌದಾ? ಜಾಜಿ ಅಕ್ಕ, ಈಗ ಗೊತ್ತಾಯ್ತಾ ಇವ್ರ ಮೇಲೆ ದೆವ್ವ ಬಂದಿದೆ ಅಂತ? ಹ್ಞೂ ಕಣೆ. ಓಂ ಹ್ರೀಂ ರೂಂ ಓಂ ಪಾಟ್ ಸ್ವಾಹ. 1 2 3 ಸ್ಟಾರ್ಟ್. ಈ ಮಂಗನ ಚೇಷ್ಟೆಗಳೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ನಿಮ್ಮೇಲಿರೋ ಭೂತನ ನಾನು ಓಡಿಸ್ತೀನಿ. ಮನೆ ಬಿಟ್ಟು ಹೋಗ್ತಾ ಇದೆ. ನೀವೇನು ಹೆದರ್ಕೋಬೇಡಿ, ಇವು ಬಹಳ ಚೇಷ್ಟೆ ಮಾಡ್ತಾ ಇದ್ದಾವೆ, ಹಠ ಮಾಡ್ತಾ ಇದ್ದಾವೆ. ಇನ್ 3 ದಿವಸದಲ್ಲಿ ಈ ಭೂತಗಳನ್ನ ನಾನು ಓಡಿಸ್ತೀನಿ. ಯೋಚನೆ ಮಾಡಬೇಡಿ, ನಿಮ್ಮ ಮೈ ಮೇಲಿರೋ ದೆವ್ವ ಭೂತನ ಮಂತ್ರವಾದಿ ಮಾನಪ್ಪ ಓಡಿಸ್ಬಿಡ್ತಾನೆ. ಈಗೇನೋ ಮಾಡೋದು? ಮನೇಲಿರೋದಕ್ಕೆ ಒಂಥರ ಭಯ ಆಗ್ತಿದೆ ಕಣೋ. ಮಸಾಲೆ ದೋಸೆ ತಿನ್ನೋಣ ಅಂತಂದ್ರೆ ಜೋಬಲ್ಲಿ 1 ರೂಪಾಯಿನೂ ಇಲ್ವಲ್ಲೋ. ಬಾರೋ ಪಾಂಡುರಂಗ ಮರ್ತು ಇಲ್ಲೇ ಎಲ್ಲರೂ ದುಡ್ಡಿಟ್ಟಿರ್ತಾನ, ಹುಡ್ಕಣ. ನೋಡ, 200 ರೂಪಾಯಿ ಕರೆಕ್ಟ್ ಆಗಿ 200 ರೂಪಾಯಿ ಇಟ್ಟಿದ್ದಾರೆ ಅಂದ್ಮೇಲೆ ಇದು ನಮಗೋಸ್ಕರ ಜಾಜಿ ಅವ್ರು ಇಟ್ಟಿದ್ದೇ ಇರ್ಬೇಕು. ಮೊದಲು ಮಸಾಲೆ ದೋಸೆ ತಿಂದು ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅತ್ತೆ ಅತ್ತೆ, ಏನಮ್ಮ, ನನ್ನ ಕಾಲುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಇದ್ದೀಯಾ? ನನ್ನ ಕಾಲುಗಳು ಬಿಡುವಾಗಿವೆ, ನಮಸ್ಕಾರ ಮಾಡ್ಕೊ. ಅತ್ತೆ, ನಿಮ್ ಕಾಲ್ಗಳು ಬಿಡುವಾಗಿರ್ಬೋದು, ಆದ್ರೆ ನಿಮ್ ಕಾಲಿಗೆ ನಮಸ್ಕಾರ ಮಾಡಕ್ಕೆ ನಾನ್ ಬಿಡುವಾಗಿಲ್ಲ. ಮತ್ತ್ಯಾಕ್ ಕಳ್ದಿದ್ದು? ಟಿವಿ ಮೇಲೆ 200 ರೂಪಾಯಿ ಇಟ್ಟಿದ್ದೆ, ನೋಡಿದ್ರಾ? ನಾನ್ ಯಾಕಮ್ಮ ನೋಡ್ಲಿ? ಅತ್ತೆ, ಅದು ಟೆಂಪಲ್ ಕಳ್ಸ್ಬೇಕಾಗಿರೋದು, ನನ್ ಫ್ರೆಂಡ್ ಕಳ್ಸಿರೋದು. ಅದೇ ದುಡ್ಡನ್ನ ಕಳ್ಸು, ಬೇರೆ ದುಡ್ಡನ್ನ ಕಳ್ಸ್ಬೇಡ ಅಂತ ಹೇಳಿದಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ಇಟ್ಟು ದುಡ್ಡು ಇಟ್ಟು ಜಾಗದಲ್ಲೇ ಮಾಯ ಆಗಿದೆ ಅಂದ್ರೆ ಏನ್ ಅರ್ಥ? ಯಾರಿಗ್ ಗೊತ್ತು? ಚಂಪಾ ಚಂಪಾ, ಬಾರೆ ಇಲ್ಲಿ. ಏನ್ ಜಾಜಿ ಅಕ್ಕ? ಚಂಪಾ, ಈ ನಡುವೆ ನೀನು ಅಕ್ಕ ಅಕ್ಕ ಅಂತ ಕರೆಯೋದು ತುಂಬಾ ಜಾಸ್ತಿ ಆಗೋಗಿದೆ ಕಣೆ. ಅವ್ರಿಬ್ರು ಮೈ ಮೇಲೆ ದೆವ್ವಗಳಿರೋರ್ಗು ಅಕ್ಕ ಅಕ್ಕ ಅಂತ ಕರಿತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕ್ಕ. ಟಿವಿ ಮೇಲೆ 200 ರೂಪಾಯಿ ಇಟ್ಟಿದ್ದೆ, ಇಟ್ಟಿರಿ, ಅದ್ ಕಾಣಿಸ್ತಿಲ್ಲ. ನೀವೇನ್ ಕೇಳಿ, ನನ್ನೇನ್ ಕೇಳ್ತೀರಾ? ರಮೇಶ್, 200 ರೂಪಾಯಿ ಎತ್ಕೊಂಡು ಆಟ ಆಡ್ತಾ ಇದೀರಾ? ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವ್ ಯಾವತ್ತಿ ಮನೆಗ್ ಬಂದ್ರೋ ಅವತ್ತಿಂದ ನಾನು ಇಲ್ಲೇ ಇದ್ದೀನಿ. ಅವತ್ತಿಂದ ಇವತ್ತಿನವರೆಗೂ 1 ರೂಪಾಯಿ ಎತ್ಕೊಂಡವಳಲ್ಲ. ಕಸ ಗುಡ್ಸುವಾಗೆಲ್ಲ ಸಿಕ್ಕಿ ದುಡ್ಡನ್ನ ಕೂಡ ಹಾಕಿ ನಮ್ಮ ಯಜಮಾನ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ನಾನು 10,000 ರೂಪಾಯಿ ಬೋನಸ್ ಅಂತ ತಗೊಂಡಿದ್ದೀನಿ. ಅಂಥದ್ರಲ್ಲಿ ನೀವು 200 ರೂಪಾಯಿ ಎತ್ಕೊಂಡ್ತೀನಾ? ಅತ್ತೆನೂ ಕದ್ದಿಲ್ಲ, ನೀನು ಕದ್ದಿಲ್ಲ, ಮತ್ತೆ 200 ರೂಪಾಯಿನ ಯಾರು ಕದ್ದಿರ್ಬೋದು? ಭೂತ ಕದ್ಕೊಂಡು ಹೋಗಿರ್ಬೇಕು. ದೋಸೆ ಸಾಕಾದ್ರೆ ಹೌದು ಕಣ, ರೋಸ್ಟು ಸರಿಯಾಗಿ ಮಾಡಿದ್ದ, ಆಲೂಗಡ್ಡೆ ಸರಿಯಾಗಿ ತುಳಿದಿದ್ದ. ಮಸಾಲೆ ದೋಸೆ ತಿನ್ಕೊಂಡು ಬಂದಿದ್ದಾರೆ ಅಂದ್ಮೇಲೆ ಅವ್ರ ಹತ್ರ ದುಡ್ಡೆಲ್ಲಿಂದ ಬಂತು ಅಂತ ಕೇಳ್ರಿ. ಅದು ಟಿವಿ ಮೇಲೆ 200 ರೂಪಾಯಿ ಇಟ್ಟಿದ್ದೆ, ನೋಡಿದ್ರಾ? ಹೌದಾ, ನೀವು ನಮಗೋಸ್ಕರ 200 ರೂಪಾಯಿ ಇಟ್ಟಿದ್ದೀರಾ ಅಂತ ಅದನ್ನ ತಗೊಂಡೋಗಿ ದೋಸೆ ತಿನ್ಕೊಂಡ್ ಬಂದ್ವಿ. My God! ಅದು ನನ್ನ ಫ್ರೆಂಡು ಟೆಂಪಲ್ ಕಳ್ಸಕ್ಕೆ ಅಂತ ಕೊಟ್ಟಿದ್ದ ಮನಿ. ಆ ಮನೇಲಿ ಹೋಗಿ ಮಸಾಲೆ ದೋಸೆ ತಿಂದು ತೇಗಿದಿರಲ್ಲ, ನಿಮ್ಮನ್ನ ಮಂತ್ರವಾದಿ ಮಾನಪ್ಪ. ಮಾನಪ್ಪನವ್ರೆ, ನನ್ನ ಫ್ರೆಂಡು ಟೆಂಪಲ್ ಕಳ್ಸೋಕೆ ಅಂತ ಕೊಟ್ಟಿರೋ ದುಡ್ಡಲ್ಲಿ ಮಸಾಲೆ ದೋಸೆ ತಿಂದು ತೇಗಿದ್ದಾರೆ. ಇವ್ರುಗಳನ್ನ ಸ್ವಲ್ಪ ಸರಿಯಾಗಿ ವಿಚಾರಿಸ್ಕೊಳ್ಳಿ. ಹೌದಾ? ಯಾಕೆ ಖಾಲಿ ಮಾಡಿ? ನಿಂತ್ಕೊಳ. ಮಸಾಲೆ ದೋಸೆ ತಿಂತೀರ? ಮಸಾಲೆ ದೋಸೆನಾ?
ಯಾವತ್ತು ತಪ್ಪು ಮಾಡೋದು ನಿಲ್ಲಿಸ್ತಿರೋ ಅವತ್ತು ನಾನು ಹೊಡೆಯೋದು ನಿಲ್ಲಿಸ್ತೀನಿ. ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಬಂದು ನಿಮ್ಮಲ್ಲಿರೋ ಭೂತನ ಬಿಡಿಸ್ತೀನಿ. ರಂಗ ವಿಠಲ ಪಾಂಡುರಂಗ ಎಲ್ಲಿ ಮರೆಯಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರವೇ. ಚಂಪಾ ಏನಾಗಿದೆ ಇವರಿಗೆ? ಇದ್ದಕ್ಕಿದ್ದ ಹಾಗೆ ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿದತ್ತೆ. ಅಲ್ಲಿಗೆ ದೆವ್ವ ಧೂಳ ಆಗ್ತಾ ಇದೆ ಅಂತ ಆಯ್ತು. ತಿಂಡಿ ಕೊಟ್ಯಾ? ಮಂತ್ರವಾದಿ ಮಾನಪ್ಪನವ್ರು ಹೇಳೋವರೆಗೂ ಏನು ಕೊಡೋ ಹಾಗಿಲ್ಲ. ಮಂತ್ರವಾದಿ ಮಾನಪ್ಪನವ್ರೆ ಅಲ್ಲಿ ನೋಡಿ. ಏಯ್ ಬಂದ್ರ ಇಲ್ಲಿ. ಮಂತ್ರವಾದಿ ಮಾನಪ್ಪನವ್ರೆ, ನಾವು ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಿಮ್ಮ ಮೈ ಮೇಲೆ ಭೂತ ಹೊಟ್ಟೋಯ್ತು. ತಗೊಳ್ಳಿ, ಈ ತಾಯ್ತನ ಕಟ್ಕೊಳ್ಳಿ. ಮಾನಪ್ಪನವ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ತಗೊಳ್ಳಿ 5,000 ರೂಪಾಯಿ. ನೆಕ್ಸ್ಟ್ ಟೈಮ್ ಯಾರ ಮೇಲಾದ್ರೂ ದೆವ್ವ ಬಂದಾಗ ನಿಮ್ಮನ್ನೇ ಕರೆಸ್ತೀನಿ. ಆಯ್ತು ಚಂಪಾ, ಬಾಯಲ್ಲಿ ಸ್ವಲ್ಪ. ಕೊದ್ದು ಬಿಟ್ಲ ಸುಮ್ಮನೆ ತರಲೆ ಮಾಡ್ತಾ ಇದ್ರು. ಆದ್ಮೇಲೆ ದೆವ್ವನೂ ಇರ್ಲಿಲ್ಲ, ಭೂತನೂ ಇರ್ಲಿಲ್ಲ. ದೆವ್ವ ಬಿಡುತ್ತೆ, ದುಡ್ಡು ತಗೊಂಡ್ರೆ ಸರಿ ಹೋಗಲ್ಲ. 4,000 ರೂಪಾಯಿ ನೀವು ಇಟ್ಕೊಳ್ಳಿ. ಬಂದೋದ್ ಖರ್ಚಿಗೆ ಅಂತ ನನಗೆ 1,000 ರೂಪಾಯಿ ಸಾಕು. ದೆವ್ವ ಬಿಡುತ್ತೆ, ದುಡ್ಡು ತಗೊಂಡ್ರೆ ನಾಳೆ ಬೇರೆ ಅವರು ದೆವ್ವ ಬಂದ್ರೆ ನನಗೆ ಹಾಕೊಂಡ್ಬಿಡ್ತವೆ. ಲೇ ಚಂಪಾ, ಅವ್ರು ಯಾಕೆ ನಿಂಗೆ ಮನೆ ಕೊಟ್ರು? ಅಯ್ಯೋ ಬೇಡ ಬೇಡ ಅಂದ್ರು ಕೊಟ್ಬಿಟ್ಟು ಹೋದ್ರು. ಅವ್ರು ಯಾಕೆ ಕೊಟ್ರು? ಪದ್ದು ವಿಟ್ಲ ಮೇಲೆ ದೆವ್ವ ಇರ್ಲಿಲ್ವಂತೆ. ಸುಮ್ನೆ ಹೊಡೆದಿದ್ದಕ್ಕೆಲ್ಲ ದುಡ್ಡು ಬೇಡ ಅಂತ ಕೊಟ್ಟು ಹೋದ್ರು. ನೀನು ಬದ್ದು ಬಿಟ್ಲ ಮೇಲೆ ದೆವ್ವ ಇರ್ಲಿಲ್ವಂತ, ಮತ್ತ್ಯಾಕೆ ಅವ್ರ ಮೇಲೆ ದೆವ್ವ ಇದೆ ಅಂತ ಹೇಳ್ದೆ? ನಾನು ಏನೇ ಹೇಳಿದ್ರು ಉಲ್ಟಾ ಮಾಡ್ತಿದ್ರಲ್ಲ, ಅವ್ರನ್ನ ಸೀದಾ ಮಾಡ್ಬೇಕು ಅಂತ ಅವ್ರ ಮೈ ಮೇಲೆ ದೆವ್ವ ಇದೆ ಅಂತ ನಾನೇ ಸುಳ್ಳು ಹೇಳಿದ್ದು.